Hello students, we have been discussing redox reactions. So far we discussed about various definitions of oxidation and reduction. I hope you all are very clear with the concepts discussed, and so all you have to do is just understand the concepts. ನೀವು ಏನು ಅದನ್ನು ಬೈ ಹರ್ಟ್ ಮಾಡ್ಲಿಕ್ಕೆ ಹೋಗಬೇಡಿ, ಜಸ್ಟ್ ನಿಮಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿ. ಓಕೆ, ಸೊ ನೀವು ಒಂದ್ಸಲ ಅರ್ಥ ಮಾಡಿಕೊಂಡ್ರೆ ಸೊ ಇಟ್ ವಿಲ್ ಬಿ ವೆರಿ ಈಸಿ ಫಾರ್ ಯು. ಓಕೆ, ಸೊ ನಾವು ಲೆಟ್ಸ್ ಕಂಟಿನ್ಯೂ ವಿತ್ ಅವರ್ ಡಿಸ್ಕಷನ್ ವಿತ್ ಆಕ್ಸಿಡೇಷನ್ ನಂಬರ್. In our previous class, we defined the oxidation number, alva. So what is an oxidation number ಅಥವಾ oxidation state ಹೇಳಿದ್ರೆ ಏನು ಅಂತ ಹೇಳೋದನ್ನು ನಾವು ನೋಡಿದ್ದೀವಿ by considering the example of HCl. So that is in the case of covalent compound. So covalent compound ಅಲ್ಲಿ ನಾವು ಚಾರ್ಜ್ ಟ್ರಾನ್ಸ್ಫರ್ ಆದದನ್ನು ಹೇಗೆ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದ್ರೆ by assuming. So ನಾವಲ್ಲಿ assume ಮಾಡೋದು ಏನಂತ, so there will be complete transfer of electrons from less electronegative element to more electronegative element, and thereby we assign the charges to the atoms in a compound or in a molecule. So ಒಂದು molecule ಅಲ್ಲಿ covalent compound ಅಲ್ಲಿ ಸೊ ನಾವು ಚಾರ್ಜಸ್ ಅನ್ನು ಅಸೈನ್ ಮಾಡ್ತೀವಿ. ಹೇಗೆ ಚಾರ್ಜಸ್ ಅನ್ನು ಅಸೈನ್ ಮಾಡೋದು ಹೇಳಿದ್ರೆ, ಸೊ ಇಲ್ಲಿ ಎಲೆಕ್ಟ್ರಾನ್ಸ್ ಲೆಸ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ ಇಂದ ಮೋರ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ಗೆ ಟ್ರಾನ್ಸ್ಫರ್ ಆಗುತ್ತೆ ಅಂತ ಅಸ್ಯೂಮ್ ಮಾಡಿಕೊಂಡು ವಿಲ್ ಅಸೈನ್ ದಿ ಚಾರ್ಜಸ್. ಓಕೆ, and that charges acquired by an atom in a compound is called as oxidation number, alva. So charge acquired by or charge present on the atom in a compound is called as oxidation number. Okay, so now the next question is how to find out this oxidation number of an atom. So ಒಂದು atom ಅಲ್ಲಿ ಒಂದು compound ಕೊಟ್ಟಿದ್ರೆ, so ಆ compound ಅಲ್ಲಿ ಒಂದು particular atom ಇದು or particular element ನ oxidation number ಹೇಗೆ calculate ಮಾಡೋದು ಅಂತ ನೋಡೋ. Okay, so for that we have certain rules, that is for the calculation of oxidation number of an atom or of an element in a particular compound. Okay, so I have written few rules here, so let us discuss one by one. Okay, the first rule, so rule number 1 ಏನು ಹೇಳ್ತದೆ? rule number 1, see here, in the free or uncombined state oxidation number of each atom of an element is 0. Okay, so I repeat, in the free or uncombined state oxidation number of each atom of an element is 0. That means whenever we have an element, so ನಮ್ಮ ಹತ್ರ element in its free or uncombined state ಅಲ್ಲಿ ಇದ್ರೆ it will always have the oxidation number of 0. For example, so let us take some examples. I'll take H2. Okay, so H2, or if you take Cl2, or if you take O2, so ಯಾವುದೇ ಎಕ್ಸಾಂಪಲ್ ಅನ್ನು ತಗೊಳ್ಳಿ. ಸೊ ಇದು ಎಲಿಮೆಂಟ್ಸ್ ಇನ್ ಇಟ್ಸ್ ಅನ್ಕಂಬೈನ್ಡ್ ಸ್ಟೇಟ್. ಸೊ ಇನ್ ದೀಸ್ ಕೇಸಸ್ ದಿ ಆಕ್ಸಿಡೇಷನ್ ನಂಬರ್ ಆಫ್ ಈಚ್ ಆಟಮ್ ಪ್ರತಿ ಆಟಮ್, ಫಾರ್ ಎಕ್ಸಾಂಪಲ್ ಇನ್ ದ ಕೇಸ್ ಆಫ್ H2 we have 2 hydrogen atoms. Okay, the oxidation number of hydrogen in H2 it is always 0. Okay, so why it is 0? ಯಾಕಲ್ಲಿ 0 ಆಗೋದು? ಬಿಕಾಸ್ ಇದು ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೀನಿ, ಬಿಕಾಸ್ ಇನ್ ದ ಕೇಸ್ ಆಫ್ H2 ಹೇಳಿದ್ರೇನು, ಇಟ್ ಈಸ್ diatomic molecule, ಅಲ್ವಾ. ಸೊ ಕಂಟೇನ್ಸ್ 2 hydrogen atoms. 2 hydrogen atoms ಹೇಳಿದ್ರೇನು, both are identical. ಸೊ both are identical ಆದಾಗ ಏನಾಗ್ತದೆ, there is no electronegativity difference between these 2 atoms. ಓಕೆ, ಅಲ್ಲಿ ಎಲೆಕ್ಟ್ರೋನೆಗೆಟಿವಿಟಿ ಡಿಫ್ರೆನ್ಸ್ ಬಂದಿಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ, ಅಲ್ಲಿ ಚಾರ್ಜ್ ಟ್ರಾನ್ಸ್ಫರ್ ಆಗೋ ಕಾನ್ಸೆಪ್ಟೇ ಬರಲ್ಲ. ಓಕೆ, ಸೊ ಯಾವಾಗ ಚಾರ್ಜ್ ಟ್ರಾನ್ಸ್ಫರ್ ಆಗೋದು, ಅಲ್ಲಿ ವೆನೆವರ್ ದೇರ್ ಇಸ್ ದ ಪ್ರೆಸೆನ್ಸ್ ಆಫ್ ವಾಟ್ ಲೆಸ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ ಆ್ಯಂಡ್ ಮೋರ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್, ಒಂದು ಲೆಸ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ ಮತ್ತೊಂದು ಮೋರ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ ಇದ್ದಾಗ ಮಾತ್ರ ಸೊ ನಾವು ಎಸ್ಯೂಮ್ ಮಾಡೋದು ಏನು ಅಂತ, ಎಲೆಕ್ಟ್ರಾನ್ ವಿಲ್ ಬಿ ಟ್ರಾನ್ಸ್ಫರ್ಡ್ ಫ್ರಮ್ ಲೆಸ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ ಟು ಮೋರ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ ಆ್ಯಂಡ್ ದೇರ್ ಬೈ ವಿಲ್ ಗೆಟ್ ಚಾರ್ಜಸ್, ಅಲ್ವಾ. ಫಾರ್ ಎಕ್ಸಾಂಪಲ್ ನೀವೀಗ HCl ಅಂತ ತಗೊಂಡ್ರೆ, ಸೊ ಇಫ್ ಯು ಟೇಕ್ HCl, ಸೊ ಹಿಯರ್ ಇದು ಕಂಬೈನ್ಡ್ ಸ್ಟೇಟ್. ಸೊ ಹಿಯರ್ ವಿ ಹ್ಯಾವ್ ಹೈಡ್ರೋಜನ್ ಆ್ಯಂಡ್ ಕ್ಲೋರಿನ್, ಬೋತ್ ಹ್ಯಾವ್ ಡಿಫ್ರೆಂಟ್ ಎಲೆಕ್ಟ್ರೋನೆಗೆಟಿವಿಟೀಸ್, ಅಲ್ವಾ. ಹಿಯರ್ ಕ್ಲೋರಿನ್ ಇಸ್ ಮೋರ್ ಎಲೆಕ್ಟ್ರೋನೆಗೆಟಿವ್ ದ್ಯಾನ್ ಹೈಡ್ರೋಜನ್. ಸೊ ದೇರ್ ಫಾರ್ ನಾವು ಎಸ್ಯೂಮ್ ಮಾಡೋದು, ಸೊ ಎಲೆಕ್ಟ್ರಾನ್ಸ್ ಫ್ರಮ್ ಹೈಡ್ರೋಜನ್ ವಿಲ್ ಬಿ ಟ್ರಾನ್ಸ್ಫರ್ಡ್ ಟು ಕ್ಲೋರಿನ್. ಆಸ್ ಅ ರಿಸಲ್ಟ್ ದೇರ್ ವಿಲ್ ಬಿ ಅ ಪಾಸಿಟಿವ್ ಚಾರ್ಜ್ ಆನ್ ಹೈಡ್ರೋಜನ್ ಆ್ಯಂಡ್ ಮೈನಸ್ ಚಾರ್ಜ್ ಆನ್ ಕ್ಲೋರಿನ್ ಅಂತ ಎಸ್ಯೂಮ್ ಮಾಡೋದು. ಬಟ್ ಇನ್ ದ ಕೇಸ್ ಆಫ್ ದಿಸ್, ಓಕೆ, ಫ್ರೀ ಅಥವಾ ಅನ್ಕಂಬೈನ್ಡ್ ಸ್ಟೇಟಲ್ಲಿ ಏನಾಗುತ್ತೆ ಹೇಳಿದ್ರೆ, ಸೊ ಅಲ್ಲಿ ನೋ ಎಲೆಕ್ಟ್ರೋನೆಗೆಟಿವಿಟಿ ಡಿಫ್ರೆನ್ಸ್, therefore ಅಲ್ಲಿ ಚಾರ್ಜ್ ಟ್ರಾನ್ಸ್ಫರ್ ಆಗೋದಿಲ್ಲ, ಆ್ಯಂಡ್ ಹೆನ್ಸ್ ದಿ ಆಕ್ಸಿಡೇಷನ್ ನಂಬರ್ ಆಫ್ ಈಚ್ ಆಟಮ್, ಸೊ ಇಲ್ಲಿ ಪ್ರತಿ ಆಟಮ್ ಹೈಡ್ರೋಜನ್ ಆಕ್ಸಿಡೇಷನ್ ನಂಬರ್ ಇಟ್ ಇಸ್ ಟೇಕನ್ ಆಸ್ 0. ಓಕೆ, ಸೊ ಇದು, ಸೊ ಹಿಯರ್
the oxidation number of hydrogen is 0. Same in the case of Cl2, we have 2 chlorine atoms, they are identical atoms. In this case also the oxidation number is 0. Okay, so you can take any diatomic, ಯಾವ್ದು ಬೇಕಾ ತಗೊಳ್ಳಿ, O2, so it is 0. Or you can also take O3. What is O3? ಇದು ಫ್ರೀ ಸ್ಟೇಟ್ ಅಲ್ಲಿ ಇದೆ, ಓಝೋನ್. ಓಕೆ, ಸೊ ಬೇರೆ ಯಾವುದೇ ಎಲಿಮೆಂಟ್ ಜೊತೆ ಕಂಬೈನ್ ಆಗಿಲ್ಲ. ಸೊ ಇನ್ ದಿಸ್ ಕೇಸ್ ಆಲ್ಸೋ ದ ಆಕ್ಸಿಡೇಷನ್ ನಂಬರ್ ಆಫ್ ಆಕ್ಸಿಜನ್ ಇಸ್ ಟೇಕನ್ ಆಸ್ 0. ಓಕೆ, ಸೊ ನಾಟ್ ಓನ್ಲಿ ದೀಸ್ molecules, if you take any metals, okay, if you take any metals like sodium, so metallic cases alli kuda sodium, we have free sodium or free Fe, okay, or if you take Mg, so ಯಾವುದನ್ನು ತಗೊಂಡ್ರು, in all these cases the oxidation number it will be 0. okay, so it is about the first rule for the calculation of oxidation number. so ಇದೇ ರೂಲ್ಸ್ ಅನ್ನು ನಾವು ಫಾಲೋ ಮಾಡಿಕೊಂಡು ನೆಕ್ಸ್ಟ್ ವಿಲ್ ಬಿ ಹ್ಯಾವಿಂಗ್ ಸಮ್ ಎಕ್ಸಾಂಪಲ್ಸ್ ಫಾರ್ ದಿ ಕ್ಯಾಲ್ಕುಲೇಷನ್, ಅದನ್ನು ಮತ್ತೆ ಡಿಸ್ಕಸ್ ಮಾಡುವ. ಸೊ ನೀವೇನು ಮಾಡಬೇಕು ಹೇಳಿದ್ರೆ, ಯು ಹ್ಯಾವ್ ಟು ರಿಮೆಂಬರ್ ಆಲ್ ದೀಸ್ ರೂಲ್ಸ್. ಸೊ ಈ ಎಲ್ಲ ರೂಲ್ಸನ್ನು ನೆನ್ಪಿಟ್ಕೊಳ್ಬೇಕು. ಸೊ ಫಸ್ಟ್ ರೂಲ್ ಏನು ಹೇಳ್ತದೆ, ಅಕಾರ್ಡಿಂಗ್ ಟು ಫಸ್ಟ್ ರೂಲ್, ದ ಫ್ರೀ ಸ್ಟೇಟ್ ಆರ್ ಅನ್ಕಂಬೈನ್ಡ್ ಸ್ಟೇಟ್ of an atom, so free state ಮತ್ತೆ uncombined state ಅಲ್ಲಿ oxidation number will always equal to 0. okay, ಅರ್ಥ ಆಯ್ತಾ? so that is about the first rule. okay, coming to second rule, so rule number 2, it says that in the case of monoatomic ions, okay, in the case of monoatomic ions, charge on the ion itself is the oxidation number. so what is this monoatomic ions indicates? Monoatomic means one atom alva, so mono represents one, so monoatomic ions ಹೇಳಿದ್ರೆ ಏನು, so ions means it may be cation or anion, ಯಾವ್ದು ಬೇಕಾದ್ರೂ ಆಗಿರ್ಬೋದು, but the condition is it should be a monoatomic one. for example, we have Na plus. okay, Na plus ಇದೆ. look at the number of atoms. how many atoms are there here? only one sodium atom, ಒಂದೇ sodium atom ಇರೋದು, and it is a cation. okay, in this case what is oxidation number of sodium in its, so free state ಅಲ್ಲಿ ಖಾಲಿ Na ಇದ್ರೆ its oxidation number is always 0. if it exists in ionic form, Na plus form alidre, then the oxidation number of this sodium is ಏನು, it is nothing but its charge. so charge on the ion itself is the oxidation number. ಹಾಗಾದ್ರೆ what is oxidation number of sodium in Na plus? it is plus 1. so ಎಷ್ಟು ಪಾಸಿಟಿವ್ ಚಾರ್ಜ್ ಇದೆ? ಒಂದು ಪಾಸಿಟಿವ್ ಚಾರ್ಜ್ ಇದೆ, so therefore the oxidation number is plus 1. okay, similarly if we have Mg2 plus, so how many atoms are there? ಇದು atom ಅನ್ನು ರೆಪ್ರೆಸೆಂಟ್ ಮಾಡೋದಲ್ಲ, so ಇದು, so just look at, so ಇಲ್ಲಿ ಸಬ್ಸ್ಕ್ರಿಪ್ಟ್ ಅನ್ನು ನೋಡಬೇಕು ನೀವು. ಓಕೆ, ಸೊ ಇಲ್ಲಿ ಸಬ್ಸ್ಕ್ರಿಪ್ಟ್ ಮೋರ್ ದ್ಯಾನ್ 1 ಇದ್ರೆ ಅದು ಮೋನೋಎಟಾಮಿಕ್ ಆಗಲ್ಲ. ಓಕೆ, ಸೊ ದಿಸ್ ಈಸ್ ನಥಿಂಗ್ ಬಟ್ ಇದು ಚಾರ್ಜ್ ಅನ್ನು ರೆಪ್ರೆಸೆಂಟ್ ಮಾಡ್ತದೆ. ಇಲ್ಲಿ Mg2 ಪ್ಲಸ್ ಹೇಳಿದ್ರೆ 2 Mg ಇದೆ ಅಂತ ಅಲ್ಲ, ಇಟ್ ಈಸ್ ಮೋನೋಎಟಾಮಿಕ್ ಅಯಾನ್ ಓನ್ಲಿ. ಬಟ್ ವಾಟ್ ಇಸ್ ದ ಚಾರ್ಜ್ ಆಫ್ ದಿಸ್ ಆಟಮ್? ಇದರ ಚಾರ್ಜ್ ಎಷ್ಟಿದೆ ಇಲ್ಲಿ? ಇನ್ ದಿಸ್ ಕೇಸ್ ಇಟ್ ಈಸ್ +2 ಪ್ಲಸ್ ಅಂತಿದೆ. ಸೊ ದೇರ್ ಫೋರ್ ದ ಆಕ್ಸಿಡೇಷನ್ ನಂಬರ್ ಆಫ್ ಮೆಗ್ನೀಷಿಯಮ್ ಇನ್ Mg2 ಪ್ಲಸ್ ಈಸ್ ಎಷ್ಟು? ದಟ್ ಈಸ್ ಇಟ್ ಸೆಲ್ಫ್ ದ ಚಾರ್ಜ್. ಎಷ್ಟಿದೆ ಚಾರ್ಜ್? ಇಟ್ ಈಸ್ 2 plus, therefore the oxidation number is +2. okay, so +2. so we have, suppose if we have Fe3 plus, so Fe3 plus, so number of atoms Fe single atom irodu, but what is the charge? it is 3 plus ಇದೆ. so therefore the oxidation number of Fe in Fe3 plus is +3. okay, so not only cation matra alla, we can also consider anions. for example, if we have Cl minus ಇದು ಕೂಡ ಅಯಾನ್. ಓಕೆ, ಯಾವ ಅಯಾನ್ ಕೂಡ ಆಗಿರ್ಬೋದು, ಇಟ್ ಮೇ ಬಿ cation or anion. so in the case of anion, oxidation number ಗೆ restriction ಇಲ್ಲ, it may be positive, it may be negative or 0.
ಓಕೆ, ಒಂದು ಆಟಮಿಗೆ ಪಾಸಿಟಿವ್ ಆಕ್ಸಿಡೇಷನ್ ನಂಬರ್ ಇರ್ಬೋದು, ನೆಗೆಟಿವ್ ಆಕ್ಸಿಡೇಷನ್ ನಂಬರ್ ಇರ್ಬೋದು, ಈವನ್ ಝೀರೋ ಆಕ್ಸಿಡೇಷನ್ ನಂಬರ್ ಕೂಡ ಇರ್ತದೆ. ಝೀರೋ ಯಾವಾಗಿರೋದು? ದಟ್ ಈಸ್ ಇನ್ ದ ಕೇಸ್ ಆಫ್ ಫ್ರೀ ಆರ್ ಅನ್ಕಂಬೈನ್ಡ್ ಸ್ಟೇಟ್ ಆಫ್ ಆನ್ ಎಲಿಮೆಂಟ್. ಆ ಕೇಸಸ್ ಅಲ್ಲಿ ಯಾವತ್ತು ಆಕ್ಸಿಡೇಷನ್ ನಂಬರ್ ಆಫ್ ದಟ್ ಆಟಮ್ ವಿಲ್ ಬಿ ಝೀರೋ. ಓಕೆ, ಸೊ ಪಾಸಿಟಿವ್ ಯಾವಾಗ ಬರ್ತದೆ? ಸೊ ಇನ್ ದ ಕೇಸ್ ಆಫ್ ಕ್ಯಾಟಿಯಾನ್, ಸಿ Na ಪ್ಲಸ್ ಇದ್ರೆ ಇಟ್ ಇಂಡಿಕೇಟ್ಸ್ ಎಷ್ಟು, ಹೌ ಮೆನಿ ಪ್ಲಸ್ ಆರ್ ದೇರ್? 1, ಸೊ ದೇರ್ ಫಾರ್ +1. ಹಿಯರ್ ಇಟ್ ಈಸ್ Mg2+, ಇಟ್ ಈಸ್ +2. Fe3+, oxidation number is +3. So here Cl-, how many minus are there here? Only 1. So therefore the oxidation number of Cl, it is -1. Okay, so -1 will be the oxidation number of chlorine in Cl-. So we can also have O2-. So can you tell the oxidation number in this case? So it is -2. Okay, -2. So this is about the second rule. So second rule ಏನು ಹೇಳ್ತದೆ? In the case of monoatomic ions, charge on the ion itself is the oxidation number. So ನೀವೇನು ನೋಡಬೇಕು? ಅಲ್ಲಿ monoatomic ion ಇದೆಯಾ ಅಂತ ನೋಡಬೇಕು. ನಂಬರ್ ಆಫ್ ಆಟಮ್ಸ್ ಯಾವತ್ತೂ ಸಿಂಗಲ್ ಇರಬೇಕು. ಆ್ಯಂಡ್ ಜಸ್ಟ್ ಲುಕ್ ಎಟ್ ದಿ ಚಾರ್ಜ್, ಅಲ್ಲಿ ಯಾವ ಚಾರ್ಜ್ ಇದೆ, ಎಷ್ಟು ಚಾರ್ಜ್ ಇದೆ ಅಂತ ನೋಡಬೇಕು. ಸೊ ಇಟ್ ಮೇ ಬಿ ಪಾಸಿಟಿವ್ ಆರ್ ನೆಗೆಟಿವ್, ಜಸ್ಟ್ ರೈಟ್ ದಿ ಚಾರ್ಜ್. ಸೊ ದಟ್ ವಿಲ್ ಬಿ its oxidation number in the case of monoatomic ions. Okay, so I hope you all clear with these 2 points. ಇದು ಎರಡು ಅರ್ಥ ಆಯಿತು ಅಂತ ಅಂದ್ಕೊಳ್ತೇನೆ. Now let's move to the rule number 3. So rule 3. So rule 3 ಏನು ಹೇಳ್ತದೆ? So it is very easy. See, oxidation number of alkali metals is always +1 and oxidation number of alkaline earth metals is always +2. So alkali metals, elli barutte alkali metals? Alkali metals are nothing but it is group 1 element. ನಿಮ್ಮ periodic table na first group elements, they are all called as alkali metals. Okay, so group 1 ನಲ್ಲಿ ಹೈಡ್ರೋಜನ್ ಕೂಡ ಬರುತ್ತೆ. ಸೊ ಹೈಡ್ರೋಜನ್ ಅನ್ನು ಬಿಟ್ಟು ಉಲ್ಟಾ ಎಲ್ಲ ಎಲಿಮೆಂಟ್ಸ್ ಅನ್ನು ನಾವು ಏನು ಹೇಳ್ತೇವೆ ಅಂತ ಹೇಳಿದ್ರೆ ಆಲ್ಕಲಿ ಮೆಟಲ್ಸ್. ಹೈಡ್ರೋಜನ್ ಇಸ್ ನಾಟ್ ಅ ಮೆಟಲ್, ಇಟ್ಸ್ ಅ ನಾನ್ ಮೆಟಲ್. ಹೈಡ್ರೋಜನ್ ಅನ್ನು ಬಿಟ್ಟು ಕೆಳಗಡೆ ಏನೆಲ್ಲ ಬರುತ್ತೆ ಗ್ರೂಪ್ 1 ನಲ್ಲಿ? ಸೊ ಲುಕ್ ಎಟ್ ಯುವರ್ ಪೀರಿಯಾಡಿಕ್ ಟೇಬಲ್. ಪೀರಿಯಾಡಿಕ್ ಟೇಬಲ್ ಅನ್ನು ಒಂದ್ಸಲ ಚೆಕ್ ಮಾಡಿದ್ರೆ ನಿಮಗೆ ಏನು ಸಿಗುತ್ತೆ? ವಿ ಹ್ಯಾವ್ ಏನೆಲ್ಲದೆ? ವಿ ಹ್ಯಾವ್ ಲಿಥಿಯಂ, we have sodium, we have potassium and we have rubidium, cesium ಇದೆ ಅಲ್ವಾ? ಸೊ ಗ್ರೂಪ್ 1 ಎಲಿಮೆಂಟ್ ಅಲ್ಲಿ ಫ್ರೀ ಸ್ಟೇಟ್ ಅಲ್ಲ. ಸೊ ಫ್ರೀ ಸ್ಟೇಟ್ ಅಲ್ಲಿ ಯಾವತ್ತು 0. ಸಪೋಸ್ ಯಾವುದಾದ್ರೂ ನಿಮ್ಮ ಆಲ್ಕಲಿ ಮೆಟಲ್ಸ್ ಕಂಬೈನ್ಡ್ ಸ್ಟೇಟ್ ಅಲ್ಲಿದ್ರೆ ಆ ಆಲ್ಕಲಿ ಮೆಟಲ್ನ ಆಕ್ಸಿಡೇಷನ್ ನಂಬರ್ ಯಾವತ್ತು +1 ಆಗಿರುತ್ತೆ. ಸೊ ವಿಲ್ ಬಿ ಹ್ಯಾವಿಂಗ್ ಸಮ್ ಎಕ್ಸಾಂಪಲ್, ಆವಾಗ ಗೊತ್ತಾಗುತ್ತೆ ನಿಮಗೆ ಹೇಗೆ ಅಂತ. ಸೊ ಎಕ್ಸಾಂಪಲ್ ಅನ್ನು ಡಿಸ್ಕಸ್ ಮಾಡುವಾಗ ಇದೆಲ್ಲ ರೂಲ್ಸ್ ಅನ್ನು ಅಪ್ಲೈ ಮಾಡ್ತಾ ಹೋಗುವ. ಓಕೆ, ಸೊ ನೀವು ನೆನ್ಪಿಟ್ಕೊಳ್ಳಿ, ಆಕ್ಸಿಡೇಷನ್ ನಂಬರ್ ಆಫ್ ಆಲ್ಕಲಿ ಮೆಟಲ್ಸ್ ಇಸ್ ಆಲ್ವೇಸ್ ಈಕ್ವಲ್ ಟು +1. ಓಕೆ, ಸೊ ಯಾಕಿರ್ಬೋದು +1? ಯಾಕೆ ಪ್ಲಸ್, ಯಾಕೆ -1 ಆಗಲಿಕ್ಕೆ ಚಾನ್ಸ್ ಇಲ್ಲ? ಬಿಕಾಸ್ ಆಲ್ಕಲಿ ಮೆಟಲ್ಸ್ ಆರ್ ಹೈಲಿ ಎಲೆಕ್ಟ್ರೋಪಾಸಿಟಿವ್ ಎಲಿಮೆಂಟ್ಸ್. ಓಕೆ, ಆಲ್ಕಲಿ ಆಸ್ ವೆಲ್ ಆಸ್ ಆಲ್ಕಲಿನ್ ಅರ್ತ್ ಮೆಟಲ್ಸ್. ಮೆಟಲ್ಸ್ ಅನ್ನು ಯೂಶುವಲಿ ನಾವು ಎಲೆಕ್ಟ್ರೋಪಾಸಿಟಿವ್ ಎಲಿಮೆಂಟ್ಸ್ ಅಂತ ಹೇಳ್ತೇವೆ. ಸೊ ವಾಟ್ ಯು ಮೀನ್ ಬೈ ಎಲೆಕ್ಟ್ರೋಪಾಸಿಟಿವ್ ಎಲಿಮೆಂಟ್ಸ್? ಎಲೆಕ್ಟ್ರೋಪಾಸಿಟಿವ್ ಎಲಿಮೆಂಟ್ಸ್ ಕ್ಯಾನ್ ಈಸಿಲಿ ಆರ್ ಕ್ಯಾನ್ ರೆಡಿಲಿ ಡೊನೇಟ್ ದೇಯರ್ ಎಲೆಕ್ಟ್ರಾನ್ಸ್. ಸೊ ಅದು ಎಲೆಕ್ಟ್ರಾನ್ಸ್ ಅನ್ನು ಕೊಟ್ಟು ದೇ ಕ್ಯಾನ್ ಫಾರ್ಮ್ ಪಾಸಿಟಿವ್ ಅಯಾನ್ಸ್ ಈಸಿಲಿ. ದೇರ್ ಫೋರ್ ಅದನ್ನು ನಾವು ಎಲೆಕ್ಟ್ರೋಪಾಸಿಟಿವ್ ಎಲಿಮೆಂಟ್ಸ್ ಅಂತ ಹೇಳ್ತೇವೆ. ಸೊ ಇನ್ ದ ಕೇಸ್ ಆಫ್ alkali metals, we know that they are group 1 elements. So if you look at their electronic configuration, ನೀವು ಅದರ electronic configuration, outermost electronic configuration ಅನ್ನು ನೋಡಿದ್ರೆ, so these alkali metals ನ outermost shell ಅಲ್ಲಿ they'll have 1 electron. ಸೊ ಒಂದೇ ಎಲೆಕ್ಟ್ರಾನ್ ಇರುವಂಥದ್ದು. ಸೊ ನೀವು ನೋಡಿ ಅದರ electronic configuration ನೋಡಿದ್ರೆ, ಸೊ ಎಲ್ಲದರಲ್ಲೂ ಸೊ ವಿಲ್ ಹ್ಯಾವ್ S1 configuration. ಓಕೆ, ಸೊ 1s, 2s1, 3s1, 4s1 ಆ ಥರ ಕಾನ್ಫಿಗರೇಷನ್ ಇರ್ತದೆ ಔಟರ್ ಮೋಸ್ಟ್ ಶೆಲ್ಲಲ್ಲಿ. ಓಕೆ, ಆ್ಯಂಡ್ ದೇ ಕ್ಯಾನ್ ಈಸಿಲಿ ಡೊನೇಟ್ ದ್ಯಾಟ್ 1 ಎಲೆಕ್ಟ್ರಾನ್. ಸೊ ಅದು ಈಸಿಯಾಗಿ ಡೊನೇಟ್ ಮಾಡ್ತದೆ ಆ ಎಲೆಕ್ಟ್ರಾನ್. ದೇರ್ ಬೈ ದೇ ಅಟೈನ್ ದ ಚಾರ್ಜ್ +1. ಸೊ ಅದಕ್ಕೆ ಒಂದು ಎಲೆಕ್ಟ್ರಾನನ್ನು ಕೊಡ್ತದೆ. ಒಂದು ಎಲೆಕ್ಟ್ರಾನನ್ನು ಕೊಟ್ಟರೆ ಏನು ಬರ್ತದೆ? ಎಲೆಕ್ಟ್ರಾನನ್ನು ಕೊಟ್ಟರೆ ಲಾಸ್ ಆಫ್ ಎಲೆಕ್ಟ್ರಾನ್ ಅಂದರೆ ಏನಾಗುತ್ತೆ ಅಂತ ನಾವು ಹೇಳಿದರೆ, ಲಾಸ್ ಆಫ್ ಎಲೆಕ್ಟ್ರಾನ್ಸ್ ಮೀನ್ಸ್ ಅಲ್ಲಿ ಎಲೆಕ್ಟ್ರಾನ್ಸ್ ಕಡಿಮೆ ಆಗುತ್ತೆ. ಸೊ ಕಡಿಮೆ ಆದರೆ ನಾವು ಹೇಗೆ ಇಂಡಿಕೇಟ್ ಮಾಡ್ತೀವಿ?
ಬೈ ಪುಟಿಂಗ್ ಪ್ಲಸ್ ಸೈನ್ ಅಲ್ವಾ. ಸೊ ಪ್ಲಸ್ ಸೈನ್ ಅನ್ನು ಹಾಕ್ತೀವಿ. ಸೊ ಎಷ್ಟು ಎಲೆಕ್ಟ್ರಾನ್ಸ್ ಹೋಗಿದೆ ಅಷ್ಟು ಪ್ಲಸ್. ಸೊ ಇಲ್ಲಿ ಒಂದು ಎಲೆಕ್ಟ್ರಾನ್ ಇರೋದ್ರಿಂದ ಸೊ they'll donate that one electron, therefore they'll attain the oxidation state of +1. Okay, so understood, ಗೊತ್ತಾಯ್ತಲ್ಲ. ಸೊ in the case of alkali metals like lithium, sodium, potassium, rubidium, cesium, they'll have the oxidation state of +1. Okay, oxidation number or oxidation state. ಸೊ ಯಾವ ಥರ ಬೇಕಾದರೂ ನೀವು ಹೇಳ್ಬೋದು. ಆ್ಯಂಡ್ ಸೆಕೆಂಡ್ ಪಾಯಿಂಟ್, ಸೊ ಇದು ನಿಮಗೆ ಕ್ಲಿಯರ್ ಆಯ್ತು ಹೇಳಿದ್ರೆ ಇದು ಗೊತ್ತಾಗಿರ್ಬೇಕು. ಆಕ್ಸಿಡೇಷನ್ ನಂಬರ್ ಆಫ್ ಆಲ್ಕಲೈನ್ ಅರ್ತ್ ಮೆಟಲ್ಸ್. ಆಲ್ಕಲೈನ್ ಅರ್ತ್ ಮೆಟಲ್ಸ್ ಹೇಳಿದ್ರೆ ಯಾವುದದು? ಆಲ್ಕಲೈನ್ ಅರ್ತ್ ಮೆಟಲ್ಸ್ ಆರ್ ನಥಿಂಗ್ ಬಟ್ ಇವು ಸೆಕೆಂಡ್ ಗ್ರೂಪ್ ಎಲಿಮೆಂಟ್, ಗ್ರೂಪ್ ಸೆಕೆಂಡ್ ಎಲಿಮೆಂಟ್ಸ್ ಅಲ್ವಾ. ಸೊ ಗ್ರೂಪ್ ಸೆಕೆಂಡ್ ಎಲಿಮೆಂಟ್ಸ್ ಅಲ್ಲಿ ಯಾವ್ದು ಬರುತ್ತೆ? ಸೊ ಜಸ್ಟ್ ಲುಕ್ ಎಟ್ ಯುವರ್ ಪಿರಿಯಾಡಿಕ್ ಟೇಬಲ್. ವಿ ಹ್ಯಾವ್ ಬೆರಿಲಿಯಂ ಅಲ್ವಾ, ವಿ ಹ್ಯಾವ್ ಮೆಗ್ನೀಷಿಯಂ ಅಲ್ವಾ. ಸಿ ಬೆರಿಲಿಯಂ, ಮೆಗ್ನೀಷಿಯಂ ಇದೆ. ವಿ ಹ್ಯಾವ್ ಕ್ಯಾಲ್ಶಿಯಂ, ಸ್ಟ್ರಾನ್ಶಿಯಂ, ಬೇರಿಯಂ ಅಲ್ವಾ. ಸೊ ದೇರ್ ಆಲ್ ಗ್ರೂಪ್ ಸೆಕೆಂಡ್ ಎಲಿಮೆಂಟ್ಸ್. ಸೊ ಗ್ರೂಪ್ ಸೆಕೆಂಡ್ ಎಲಿಮೆಂಟ್ಸ್ ಅಲ್ಲಿ ಇಫ್ ಯು ಲುಕ್ ಎಟ್ ದೇರ್ ವ್ಯಾಲೆನ್ಸ್ ಕಾನ್ಫಿಗರೇಷನ್, ಔಟರ್ ಮೋಸ್ಟ್ ಕಾನ್ಫಿಗರೇಷನ್ ನೋಡಿದರೆ ಅಲ್ಲಿ 2 ಎಲೆಕ್ಟ್ರಾನ್ಸ್ ಇರ್ತದೆ ಇನ್ ದೇರ್ ಔಟರ್ ಮೋಸ್ಟ್ ಶೆಲ್. ಓಕೆ, ಸೊ ಆ 2 ಎಲೆಕ್ಟ್ರಾನ್ಸನ್ನು ದೇ ಕ್ಯಾನ್ ಈಸಿಲಿ ಡೊನೇಟ್ ದ್ಯಾಟ್ 2 electrons, ದೇರ್ ಬೈ ವಿಲ್ ಅಟೈನ್ ದ ಚಾರ್ಜ್ ಆಫ್ +2. ಓಕೆ, ಸೊ ಆ 2 ಎಲೆಕ್ಟ್ರಾನನ್ನು ಅದು ಡೊನೇಟ್ ಮಾಡೋದ್ರಿಂದ ಅದರ ಆಕ್ಸಿಡೇಷನ್ ನಂಬರ್ ಯಾವತ್ತು +2. ಓಕೆನಾ. ಸೊ ಬೋತ್ ಆರ್ ಪ್ಲಸ್. ಯಾಕೆಂತ ಹೇಳಿದ್ರೆ ಬೋತ್ ಆರ್ ಮೆಟಲ್ಸ್, alkali metals and alkaline earth metals. So they are electropositive in nature. So therefore they'll have positive oxidation state. Okay, alkali metals ಈಸಿಯಾಗಿ ನೆನಪಿಟ್ಕೊಳ್ಬೋದು. ಸಿ ಗ್ರೂಪ್ 1 means +1. ಗ್ರೂಪ್ 2 ಎಲಿಮೆಂಟ್ಸ್ they'll have +2. ಓಕೆ, ಆ ಗ್ರೂಪ್ 1ಅನ್ನೇ ನಾವು ಆಲ್ಕಲಿ ಮೆಟಲ್ಸ್ ಆ್ಯಂಡ್ ಗ್ರೂಪ್ 2 ಆಲ್ಕಲೈನ್ ಅರ್ತ್ ಮೆಟಲ್ಸ್ ಅಂತ ಕರಿತೇವೆ. ಸೊ ದಿಸ್ ಇಸ್ ಅಬೌಟ್ ದಿ ಥರ್ಡ್ ರೂಲ್. ಓಕೆ, ಸೊ ಜಸ್ಟ್ ರಿವೈಸ್ ಮಾಡಿ. ಸೊ ಇನ್ ದ ಕೇಸ್ ವಿ ಹ್ಯಾವ್ few more rules, so we'll discuss it now. So first rule ಏನು ಹೇಳ್ತದೆ? in the free or uncombined state, oxidation number of each atom of an element is 0. ಇದು ಅರ್ಥ ಆಗಿದೆ. ಸೊ ಫ್ರೀ ಸ್ಟೇಟಲ್ಲಿ ಓಕೆ, ಅದು ಮೆಟಾಲಿಕ್ ಆಟಮ್ಸ್ ಆಗಿರ್ಬೋದು ಅಥವಾ ಫ್ರೀ ಎಲಿಮೆಂಟಲ್ ಸ್ಟೇಟ್ ಆಗಿರ್ಬೋದು. ಇನ್ ಸಚ್ ಕೇಸಸ್ ದ ಆಕ್ಸಿಡೇಷನ್ ನಂಬರ್ ಆಫ್ ಅನ್ ಆಟಮ್ ಇಸ್ ಕನ್ಸಿಡರ್ಡ್ ಆಸ್ 0. ಸೆಕೆಂಡ್ ರೂಲ್ ಏನು ಹೇಳ್ತದೆ? ದಟ್ ಈಸ್ ಅಬೌಟ್ ಅಯಾನ್ಸ್, ಮೋನೋ ಅಟಾಮಿಕ್ ಅಯಾನ್ಸ್. ಸೊ ಯಾವುದಾದ್ರೂ ಅಯಾನ್ ನಿಮ್ಮ ಇಕ್ವೇಷನ್, ನಿಮ್ಮ ರಿಯಾಕ್ಷನಲ್ಲಿ ಏನಾದರೂ ಇದ್ದರೆ, ಸೊ ಆ ಅಯಾನ್ಸ್ ಅಲ್ಲಿ ಎಷ್ಟು ಚಾರ್ಜ್ ಇದೆಯೋ, ಸೊ ದ್ಯಾಟ್ ಚಾರ್ಜ್ ಇಟ್ ವಿಲ್ ಬಿ ಇಟ್ಸ್ ಆಕ್ಸಿಡೇಷನ್ ನಂಬರ್. ಸೊ ಚಾರ್ಜೇ ಅದರ ಆಕ್ಸಿಡೇಷನ್ ನಂಬರ್ ಆಗಿರ್ತದೆ. ಇಟ್ ಮೇ ಬಿ ಪಾಸಿಟಿವ್ ಆರ್ ನೆಗೆಟಿವ್. Okay, so that is about the second rule. And third rule ಏನು ಹೇಳ್ತದೆ? that is about the oxidation state of alkali metals and alkaline earth metals. So in the case of alkali metals they'll have +1 oxidation state, and in the case of alkaline earth metals the oxidation state is +2. Okay, so this is about 3 rules. We'll move further. Please take down this. So now rule number 4. Okay, the rule number 4, that is with it says about the oxidation number of oxygen. Okay, so oxidation number of oxygen ಬಗ್ಗೆ ಹೇಳ್ತದೆ ಯಾವುದು? ನಿಮ್ಮ ರೂಲ್ ನಂಬರ್ 4. we know that oxygen ಅಂತ ಹೇಳಿದ್ರೆ we know that it is considered as very electronegative element. So what do you mean by an electronegative element? Electronegative element, it always has the tendency to pull the electrons ಅಲ್ವಾ. ಸೊ ಅದಕ್ಕೆ ಯಾವತ್ತು ಎಲೆಕ್ಟ್ರಾನ್ಸ್ ಅನ್ನ ತಗೊಳ್ಳೋ ಕೆಪಾಸಿಟಿ ಇರ್ತದೆ. ಸೊ therefore oxygen usually ಅದು electronegative element ಆಗೋದ್ರಿಂದ in most of the cases it will have a negative oxidation number. So negative oxidation number of -2 ಇರ್ತದೆ. See, ಆಕ್ಸಿಡೇಷನ್ ನಂಬರ್ ಆಫ್ ಆಕ್ಸಿಜನ್ ಇನ್ ಮೋಸ್ಟ್ ಆಫ್ ದಿ ಕಂಪೌಂಡ್ಸ್. ಸೊ ಹೆಚ್ಚಿನ ಕಂಪೌಂಡ್ಗಳಲ್ಲಿ, ಹೆಚ್ಚಿನ ಕೇಸಸಲ್ಲಿ ಆಕ್ಸಿಡೇಷನ್ ನಂಬರ್ ಆಫ್ ಆಕ್ಸಿಜನ್ ಎಷ್ಟಿರ್ತದೆ? -2. ನೆಗೆಟಿವ್ ಆಕ್ಸಿಡೇಷನ್ ಸ್ಟೇಟ್. ಯಾಕೆ? ಬಿಕಾಸ್ ಇಟ್ ಈಸ್ ಮೋರ್ ಎಲೆಕ್ಟ್ರೋನೆಗೆಟಿವ್ ಅಲ್ವಾ. ಸೊ ಮೋರ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ ಆಫ್ ಇನ್ ದಿ ಪಿರಿಯಾಡಿಕ್ ಟೇಬಲ್. ಸೊ ದೇರ್ ಫೋರ್ -2 ಆಕ್ಸಿಡೇಷನ್ ಸ್ಟೇಟ್ ಇರ್ತದೆ. ಬಟ್ ದೇರ್ ಆರ್ ಸಮ್ ಎಕ್ಸೆಪ್ಷನ್ಸ್. ಸೊ ಕೆಲವು ಎಕ್ಸೆಪ್ಷನ್ಸ್ ಇರ್ತದೆ. ಯಾವುದೆಲ್ಲ? ಸಿ ಫಸ್ಟ್ ಎಕ್ಸೆಪ್ಷನ್ ಏನಂತ ಹೇಳಿದ್ರೆ, ಇನ್ ದ ಕೇಸ್ ಆಫ್ ಪೆರಾಕ್ಸೈಡ್. ಸೊ ಇನ್ ದ ಕೇಸ್ ಆಫ್ peroxide and in superoxides. So these peroxide and superoxides, they are the compounds of oxygen. Okay, the special type of
compounds of oxygen where the oxygen atoms are linked to one another. So ಅಲ್ಲಿ more number of oxygen ಇರ್ತದೆ and that oxygen atom will be linked to one another. In such cases, so ಇದನ್ನು ನೀವು ನೆನಪಿಟ್ಕೊಳ್ಬೇಕು. ಸೊ ಇದನ್ನು 1 ಮಾರ್ಕ್ಗೂ ಕೇಳ್ತಾರೆ. ಸೊ in the case of peroxide, the oxidation number of oxygen is always -1. Okay, usually ಎಷ್ಟಿರ್ತದೆ? In most of the cases the oxidation number is -2, but in the case of peroxide the oxidation number of oxygen is -1, and in the case of superoxide, I'll give example for this. In the case of superoxide, so the oxidation number is -1/2. ಓಕೆ, ಇದು ಒಂದು ಎಕ್ಸೆಪ್ಷನ್. ಸೊ ಇನ್ನೊಂದು ಎಕ್ಸೆಪ್ಷನ್ ಏನು ಅಂತ ಹೇಳಿದ್ರೆ, ವೆನ್ ಇಟ್ ಫಾರ್ಮ್ಸ್ ಕಂಪೌಂಡ್ಸ್ ವಿತ್ ದ ಫ್ಲೋರಿನ್. ಸೊ ವೆನ್ ಇಟ್ ಫಾರ್ಮ್ಸ್ ಕಂಪೌಂಡ್ಸ್ ವಿತ್ ಫ್ಲೋರಿನ್, ಇಟ್ ಶೋಸ್ ಪಾಸಿಟಿವ್ ಆಕ್ಸಿಡೇಷನ್ ಸ್ಟೇಟ್. ಸೊ ಎಲ್ಲ ಕೇಸಸ್ಸಲ್ಲೂ ಆಕ್ಸಿಡೇಷನ್ ನಂಬರ್ ಆಫ್ ಆಕ್ಸಿಜನ್ ಇಸ್ ನೆಗೆಟಿವ್. ಯಾಕಂತ ಹೇಳಿದ್ರೆ ಅದು ಎಲೆಕ್ಟ್ರಾನ್ ನೆಗೆಟಿವ್, ಅದಕ್ಕೆ ಎಲೆಕ್ಟ್ರಾನ್ ಅನ್ನು ತಗೊಳ್ಳೋ ಕೆಪಾಸಿಟಿ ಇದೆ. ಸೊ ದೇರ್ ಫೋರ್ ಅದಕ್ಕೆ ನೆಗೆಟಿವ್ ಆಕ್ಸಿಡೇಷನ್ ಸ್ಟೇಟ್ ಇರ್ತದೆ. ಬಟ್ ವಿತ್ ರೆಸ್ಪೆಕ್ಟ್ ಟು ಫ್ಲೋರಿನ್, ಸೊ ನೀವು ಫ್ಲೋರಿನಿಗೆ ಕಂಪೇರ್ ಮಾಡಿದ್ರೆ, ಸೊ ಫ್ಲೋರಿನ್ ಇಸ್ ಸ್ಟ್ರಾಂಗ್. ಫ್ಲೋರಿನ್ ಏನು? ಸೊ ಫ್ಲೋರಿನ್ ಈಸ್ ದಿ ಮೋಸ್ಟ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ ಇನ್ ದಿ ಪಿರಿಯಾಡಿಕ್ ಟೇಬಲ್. ಅದಕ್ಕಿಂತ ಜಾಸ್ತಿ ಎಲೆಕ್ಟ್ರೋನೆಗೆಟಿವ್ ಬೇರೆ ಯಾವ ಎಲಿಮೆಂಟ್ ಕೂಡ ಇಲ್ಲ. ಸೊ ಫ್ಲೋರಿನ್ ಜೊತೆ ನಿಮ್ಮ ಆಕ್ಸಿಜನ್ ಕಂಬೈನ್ ಆದಾಗ, ಸೊ ಆಕ್ಸಿಜನ್ ಏನಾಗ್ತದೆ ವಿತ್ ರೆಸ್ಪೆಕ್ಟ್ ಟು ಫ್ಲೋರಿನ್, ಫ್ಲೋರಿನ್ ಮೋರ್ ಎಲೆಕ್ಟ್ರೋನೆಗೆಟಿವ್ ಆದಾಗ, ವಿತ್ ರೆಸ್ಪೆಕ್ಟ್ ಟು ಫ್ಲೋರಿನ್ ಆಕ್ಸಿಜನ್ ಏನಾಗ್ತದೆ ಆಗ ಲೆಸ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ ಆಗುತ್ತೆ. ಸೊ ಲೆಸ್ ಎಲೆಕ್ಟ್ರೋನೆಗೆಟಿವ್ ಅಂತ ಹೇಳಿದ್ರೆ ನಾವು ಕಲ್ತಿದ್ದೇವೆ, ಸೊ ಎಲೆಕ್ಟ್ರಾನ್ಸ್ ಯಾವತ್ತು ಲೆಸ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ ಇಂದ ಮೋರ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ ಕಡೆ ಟ್ರಾನ್ಸ್ಫರ್ ಆಗೋದು. ಸೊ ಯಾವಾಗ ಲೆಸ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ ಇಂದ ಮೋರ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ ಗೆ ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ಆಗುತ್ತೋ, ಆ ಲೆಸ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ ಗೆ ಪ್ಲಸ್ ಚಾರ್ಜ್ ಬರುತ್ತೆ, ಮೋರ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ ಗೆ ಮೈನಸ್ ಚಾರ್ಜ್ ಬರುತ್ತೆ, ರೈಟ್? ಸೊ ಇನ್ ದ ಕೇಸ್ ಆಫ್ ದಿಸ್, okay, when oxygen forms compounds with the fluorine, so fluorine most electronegative ಆಗೋದ್ರಿಂದ ಫ್ಲೂರಿನಿಗೆ ನೆಗೆಟಿವ್ ಆಕ್ಸಿಡೇಷನ್ ಸ್ಟೇಟ್ and oxygenಗೆ ಪಾಸಿಟಿವ್ ಆಕ್ಸಿಡೇಷನ್ ಸ್ಟೇಟ್ ಬರುತ್ತೆ. okay, so this is about the oxidation number or oxidation state of oxygen. okay, so usually oxygenಗೆ in most of the cases oxidation number is always -2. in the case of peroxide, so peroxide ಯಾವುದಿದೆ? peroxide ನೀವು ಕೇಳಿರ್ತೀರ ಜನರಲ್ ಆಗಿ, ಹೈಡ್ರೋಜನ್ peroxide ಕೇಳಿರ್ತೀರ, isn't it? NH2O2. ಸೊ ಇದು ಒಂದು ಎಕ್ಸಾಂಪಲ್. ಸೊ ಇನ್ ದಿಸ್ ಕೇಸ್ ದ ಆಕ್ಸಿಡೇಷನ್ ನಂಬರ್ ಆಫ್ ಆಕ್ಸಿಜನ್ ಎಷ್ಟಿರ್ತದೆ ಹೇಳಿದ್ರೆ, ಇಟ್ ಈಸ್ -1. ಓಕೆ, ಸೊ -1 ಯೂಶುವಲಿ if you take water, so H2O ತಗೊಂಡ್ರೆ ಇದು ಯೂಶುವಲ್ ಕಂಪೌಂಡ್ ಆಫ್ ಆಕ್ಸಿಜನ್ ಆಯಿತು. ಸೊ ಇನ್ ದಿಸ್ ಕೇಸ್ ಯಾವುದು ಕಾಮನ್ ಆಕ್ಸಿಡೇಷನ್ ಸ್ಟೇಟ್ ಆಫ್ ಆಕ್ಸಿಜನ್? ಇಟ್ ಈಸ್ -2. okay, in the case of peroxide the oxidation state will be -1, and in the case of superoxide ಒಂದು ಎಕ್ಸಾಂಪಲ್ ತಗೊಳ್ಳೋದಾಗಿದ್ರೆ, so it is KO2 ತಗೊಳ್ಬೋದು ನೀವು. ಸೊ KO2, ಸೊ potassium superoxide ಇದು. in this case the oxidation number of oxygen is -1/2. okay, so -1/2 oxidation state ಇರುತ್ತೆ. and with the fluorine, so we have two compounds. with the fluorine we'll have OF2 and O2F2 ಅಂತ ಒಂದು ಕಂಪೌಂಡ್ಸ್ ಬರುತ್ತೆ. okay, so OF2 and O2F2. so in these two cases ನಿಮ್ಮ ಆಕ್ಸಿಜನ್ಗೆ ಪಾಸಿಟಿವ್ ಆಕ್ಸಿಡೇಷನ್ ನಂಬರ್ ಬರುತ್ತೆ. ಸೊ ವಿಲ್ ಕ್ಯಾಲ್ಕುಲೇಟ್ ಲೇಟರ್, ಇದೇ ಎಕ್ಸಾಂಪಲ್ ಅಂತ ತಗೊಂಡು ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಬೇಕಾದ್ರೆ ಮಾಡಿ ನೋಡುವ. ಸೊ ಇನ್ ದ ಕೇಸ್ ಆಫ್ OF2 the oxidation state of oxygen is, it is +2. ಸೊ ಇಲ್ಲಿ +2 ಬರುತ್ತೆ and ಇಲ್ಲಿ +1 ಆಕ್ಸಿಡೇಷನ್ ಸ್ಟೇಟ್ ಬರುತ್ತೆ. ಯಾಕೆ ಪ್ಲಸ್ ಬರುತ್ತೆ? ಬಿಕಾಸ್ ರೀಸನ್ ಗೊತ್ತಿರಬೇಕು ನೀವು. ಯೂಶುವಲಿ ಆಕ್ಸಿಜನ್ ಮೋರ್ ಎಲೆಕ್ಟ್ರೋನೆಗೆಟಿವ್ ಆಗಿದ್ರು ಕೂಡ, ಬಟ್ when you compare the electronegativities of fluorine and oxygen, fluorine is the most electronegative element of the periodic table. so therefore ಅದಕ್ಕೆ ಕಂಪೇರ್ ಮಾಡಿದ್ರೆ ಇದಕ್ಕೆ ನಿಮಗೆ ಪಾಸಿಟಿವ್ ಆಕ್ಸಿಡೇಷನ್ ಸ್ಟೇಟ್ ಬರುತ್ತೆ. ಓಕೆ, ಸೊ ನೆನಪಿಟ್ಕೊಳ್ಬೇಕು. in the case of peroxide -1, superoxide what -1/2, and with the fluorine we have positive oxidation state of oxygen. so that is about rule number 4. so next coming to the next rule, that is rule number 5. so it says, or it describes the oxidation number of hydrogen. so hydrogen in oxidation number ಏನಾಗಿರ್ತದೆ ನಿಮಗೆ ಗೊತ್ತಿದೆ. position of hydrogen in the periodic table ಎಲ್ಲಿರುತ್ತೆ hydrogen? so that is top most ಅಲ್ಲಿ ಇರ್ತದೆ ಅಲ್ವಾ, along with alkali metals ನ ಮೇಲ್ಗಡೆ ಹೈಡ್ರೋಜನ್ ಅನ್ನ ಪ್ಲೇಸ್ ಮಾಡಿರ್ತಾರೆ. so what's the oxidation number of alkali metals? just ನಾವು ಡಿಸ್ಕಸ್ ಮಾಡಿದಷ್ಟೇ. the oxidation number of alkali metals is always +1.
ಅಲ್ವಾ. ಯಾಕಂತ ಹೇಳಿದ್ರೆ ಇಟ್ ಕಂಟೈನ್ಸ್ 1 electron in its outermost shell. ಸೊ outermost shell ಅಲ್ಲಿ 1 electron ಇದೆ. ಆ 1 electron ಅನ್ನೋದು ಡೊನೇಟ್ ಮಾಡಿ ಇಟ್ ಇನ್ +1 ಆಕ್ಸಿಡೇಷನ್ ಸ್ಟೇಟ್ ಅಂತ ನಾವು ಡಿಸ್ಕಸ್ ಮಾಡಿ ಆಯಿತು. ಸಿಮಿಲರ್ಲಿ ದಿ ಹೈಡ್ರೋಜನ್, ಸೊ ಹೈಡ್ರೋಜನ್ ಇವನ್ ದೋ ಇಟ್ ಈಸ್ ನಾನ್ ಮೆಟಲ್, ಸೊ ನಾನ್ ಮೆಟಲ್ ಆಗಿದ್ರೂ ಕೂಡ ಅದು ಯಾರೊಟ್ಟಿಗೆ ಇದನ್ನು ಪ್ಲೇಸ್ ಮಾಡಿದರೆ ಹೈಡ್ರೋಜನ್ ಅನ್ನು ಯಾವ ಗ್ರೂಪಲ್ಲಿ ಇಟ್ಟಿದ್ದಾರೆ, ಇಟ್ ಈಸ್ ಹೈಡ್ರೋಜನ್ ಇಸ್ ಪ್ಲೇಸ್ಡ್ ಇನ್ ಗ್ರೂಪ್ 1 ಅಲ್ವಾ. ಸೊ ಗ್ರೂಪ್ 1 ಮೀನ್ಸ್ along with alkali metals we have hydrogen. Okay, so therefore hydrogen outermost configuration ನೋಡಿದ್ರು ಕೂಡ so it is 1s1, configuration of hydrogen is 1s1. It will also contain 1 electron in its outermost shell ಅಲ್ವಾ. so therefore ಯೂಶುವಲ್ ಆಗಿ ಈ ಹೈಡ್ರೋಜನ್ ಏನು ಮಾಡ್ತದೆ ಹೇಳಿದ್ರೆ ಇಟ್ ಡೊನೇಟ್ಸ್ ಇಟ್ಸ್ 1 electron and it becomes H+ easily. Okay, so therefore in most of the cases oxidation state of hydrogen is +1. Okay, oxidation state of hydrogen is +1. Here also we have exception. So ಏನದು exception? Except when it is bonded to metals. Okay, when it is bonded to metals. For example, we have NaH ಅಂತ ಒಂದು ಕಂಪೌಂಡ್ ಇದೆ. ಸೊ ಇದನ್ನು ನಾವು ಹೈಡ್ರೈಡ್ಸ್ ಅಂತ ಹೇಳ್ತೇವೆ. ಓಕೆ, ಸೊ ಯು ಆರ್ ಗೋಯಿಂಗ್ ಟು ಸ್ಟಡಿ ದೀಸ್ ಹೈಡ್ರೈಡ್ಸ್ ಇನ್ ಅನದರ್ ಚಾಪ್ಟರ್. ಇನ್ನೊಂದು ಚಾಪ್ಟರ್ ನೀವು ಕಲಿಲಿಕ್ಕಿದ್ದೀರಾ ಅಬೌಟ್ ಹೈಡ್ರೈಡ್ಸ್. ಸೊ ದೀಸ್ ಆರ್ ಬೈನರಿ ಕಂಪೌಂಡ್ಸ್ ಆಫ್ ಹೈಡ್ರೋಜನ್. ಓಕೆ, ಸೊ ಯೂಶ್ವಲಿ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ವೆನ್ ಹೈಡ್ರೋಜನ್ ಇಸ್ ಬಾಂಡೆಡ್ ಟು a metal. Okay, so when it is bonded to metal, for example if we have one more, so CaH ಅಂತ ಕನ್ಸಿಡರ್ ಮಾಡುವ. we know that sodium ಎಲ್ಲಿ ಬರುತ್ತೆ, it is alkali metal, first group element ಅಲ್ಲಿ ಬರುತ್ತೆ, and calcium is an alkaline earth metal, ಎರಡು ಕೂಡ metals. Okay, when hydrogen is bonded to or when it is bound to a metal, what happens, we know that compared to hydrogen metals are more electropositive. ಓಕೆನಾ. ಸೊ ಕಂಪೌಂಡ್ ಯಾವುದು ನಿಮ್ಮ ಮೆಟಲ್ಗಳು ದಿಲ್ ಆಲ್ವೇಸ್ ಶೋ ಮೋರ್ ಎಲೆಕ್ಟ್ರೋಪಾಸಿಟಿವ್ ನೇಚರ್ ದ್ಯಾನ್ ಹೈಡ್ರೋಜನ್. ಸೊ ದೇರ್ ಫೋರ್ ಇನ್ ಸಚ್ ಕೇಸಸ್ ನಿಮ್ಮ ಮೆಟಲ್ಸಿಗೆ ಪಾಸಿಟಿವ್ ಬರ್ತದೆ ಆ್ಯಂಡ್ ಹೈಡ್ರೋಜನ್ಗೆ ನೆಗೆಟಿವ್ ಆಕ್ಸಿಡೇಷನ್ ಸ್ಟೇಟ್ ಬರುತ್ತೆ. ಅರ್ಥ ಆಯ್ತಾ. ಸೊ ನೀವು ಇದನ್ನು ಕಾನ್ಸೆಪ್ಟ್ ನೆಟ್ಕೊಳ್ಬೇಕು. ಯಾವಾಗ ಮೈನಸ್ ಆಕ್ಸಿಡೇಷನ್ ಸ್ಟೇಟ್ ಬರುತ್ತೆ, ಮೈನಸ್ ಆಕ್ಸಿಡೇಷನ್ ಸ್ಟೇಟ್ ಯಾವಾಗ ಬರುತ್ತೆ ಹೇಳಿದ್ರೆ ಅಲ್ಲಿ ಎಲೆಕ್ಟ್ರೋ ನೆಗೆಟಿವಿಟಿ, ಸೊ ಎಲೆಕ್ಟ್ರೋ ನೆಗೆಟಿವ್ ಕ್ಯಾರೆಕ್ಟರ್ ಜಾಸ್ತಿ ಇದ್ರೆ ಅಲ್ಲಿ ಮೈನಸ್ ಬರೋದು. ಸೊ ಎಲೆಕ್ಟ್ರೋ ಪಾಸಿಟಿವ್ ಕ್ಯಾರೆಕ್ಟರ್ ಹೇಳಿದ್ರೆ ಏನಂತ, ಡೊನೇಷನ್, ಎಲೆಕ್ಟ್ರಾನ್ ಕೊಡುವ ಟೆಂಡೆನ್ಸಿ ಜಾಸ್ತಿ. ಸೊ ಎಲೆಕ್ಟ್ರಾನ್ ಕೊಡುವ ಟೆಂಡೆನ್ಸಿ ಜಾಸ್ತಿ ಅಂತ ಹೇಳಿದ್ರೆ ಯೂಶಲಿ ದೇ ಶೋ ಪಾಸಿಟಿವ್ ಆಕ್ಸಿಡೇಷನ್ ಸ್ಟೇಟ್. Okay, in most of the cases hydrogen will show positive oxidation state, +1 oxidation state ತೋರಿಸುತ್ತೆ. but in some cases when it is bound to metals, so metals are more electropositive, ಆವಾಗ metals ಗೆ ಪ್ಲಸ್ ಬರುತ್ತೆ and hydrogen ಗೆ ಯಾವ ಆಕ್ಸಿಡೇಷನ್ ಸ್ಟೇಟ್ ಬರಬೇಕು, ಇವಾಗ ಇದು ಲೆಸ್ ವಾಟ್ ಎಲೆಕ್ಟ್ರೋಪಾಸಿಟಿವ್ ಅಲ್ವಾ. ಸೊ ದೇರ್ ಫೋರ್ ಹೈಡ್ರೋಜನ್ಗೆ ಅಲ್ಲಿ ನೆಗೆಟಿವ್ ಆಕ್ಸಿಡೇಷನ್ ಸ್ಟೇಟ್ ಬರುತ್ತೆ. ಆ್ಯಂಡ್ ಇನ್ ದ ಕೇಸ್ ಆಫ್ ದಿಸ್ ಹೈಡ್ರೈಡ್ಸ್ ಅಲ್ಲಿ ಇಟ್ ಶೋಸ್ ಹೈಡ್ರೋಜನ್ಗೆ ಯಾವತ್ತು -1 ಆಕ್ಸಿಡೇಷನ್ ಸ್ಟೇಟ್ ಬರುತ್ತೆ. ಓಕೆ, ಸೊ ನೆನ್ಪಿಡ್ಕೊಳ್ಳಿ, ದ ಆಕ್ಸಿಡೇಷನ್ ಸ್ಟೇಟ್ ಆಫ್ ಹೈಡ್ರೋಜನ್ ಇಸ್ ಯೂಶಲಿ +1 except in hydrides. So hydrides ಅಂತ ಹೇಳಿದ್ರೇನು, that is the binary compounds of hydrogen. So hydrogen metal ಜೊತೆ ಯಾವಾಗ ಬಾಂಡ್ ಆಗ್ತದ, in such cases hydrogen will show negative oxidation state of -1. Okay, so -1 ಅರ್ಥ ಆಯ್ತಲ್ಲ. So next come to the next rule. It's rule number 6. Okay, rule number 6 is very easy. In all its compounds, ಸೊ ಎಲ್ಲ ಕಂಪೌಂಡಲ್ಲೂ ಕೂಡ ಫ್ಲೋರಿನ್, ಎಫ್ ಸ್ಟ್ಯಾಂಡ್ಸ್ ಫಾರ್ ಫ್ಲೋರಿನ್, ನಿಮಗೆ ಗೊತ್ತಿದೆ. ಎಫ್ ಹ್ಯಾಸ್ ಅನ್ ಆಕ್ಸಿಡೇಷನ್ ನಂಬರ್ ಆಫ್ -1. ಯಾಕೆ? ಇಟ್ ವಿಲ್ ಆಲ್ವೇಸ್ ಶೋಸ್ ನೆಗೆಟಿವ್ ಆಕ್ಸಿಡೇಷನ್ ಸ್ಟೇಟ್. ಸೊ ಫ್ಲೋರಿನಿಗೆ ಪಾಸಿಟಿವ್ ಆಕ್ಸಿಡೇಷನ್ ಸ್ಟೇಟ್ ನೀವು ಬರೀಲಿಕ್ಕೆ ಸಾಧ್ಯವೇ ಇಲ್ಲ. ಸೊ ಯಾಕೆ ನೆಗೆಟಿವ್ ಆಕ್ಸಿಡೇಷನ್ ಸ್ಟೇಟ್, ಅದು ಸಹ -1. ಯಾಕೆ? ಬಿಕಾಸ್ ವಿ ನೋ ದ್ಯಾಟ್ ಫ್ಲೋರಿನ್ ಈಸ್ ದಿ ಮೋಸ್ಟ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ ಇನ್ ದಿ ಪೀರಿಯಾಡಿಕ್ ಟೇಬಲ್ ಅಲ್ವಾ, ಅದನ್ನು ಬೀಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ದೇರ್ ಫೋರ್ ಇಟ್ ಆಲ್ವೇಸ್ ಟೇಕ್ಸ್ ದಿ ಎಲೆಕ್ಟ್ರಾನ್ಸ್, ಅದು ಯಾವತ್ತೂ ಒಂದು ಎಲೆಕ್ಟ್ರಾನ್ ಅನ್ನು ರಿಸೀವ್ ಮಾಡ್ತದೆ. ಸೊ ದೇರ್ ಫೋರ್ ವಿಲ್ ಆಲ್ವೇಸ್ ಹ್ಯಾವ್ ದಿ ಆಕ್ಸಿಡೇಷನ್ ನಂಬರ್ ಆಫ್ -1. ಓಕೆ, ಸೊ ಅದಕ್ಕೆ ಯಾವತ್ತು -1 ಆಕ್ಸಿಡೇಷನ್ ಸ್ಟೇಟ್ ಇರ್ತದೆ. ಆ್ಯಂಡ್ ಅಬೌಟ್ ಅದರ್ ಹ್ಯಾಲೋಜನ್ಸ್, ಸೊ ಏನೆಲ್ಲ ಅದರ್ ಹ್ಯಾಲೋಜನ್ಸ್ ಇದೆ ಫ್ಲೋರಿನ್ ಜೊತೆ, ವಿ ಹ್ಯಾವ್ ಕ್ಲೋರಿನ್, ವಿ ಹ್ಯಾವ್ ಬ್ರೋಮಿನ್, ವಿ ಹ್ಯಾವ್ ಅಯೋಡಿನ್ ಅಲ್ವಾ. ಸೊ ವಾಟ್ ಅಬೌಟ್ ದೆಮ್? ಸೊ ಅದರ್ ಹ್ಯಾಲೋಜನ್ಸ್ ಆಲ್ಸೋ ಹ್ಯಾವ್ -1 ಆಕ್ಸಿಡೇಷನ್ ನಂಬರ್. ಓಕೆ, ಎಲ್ಲ ಯೂಶ್ವಲಿ
ಉಳಿದ ಹ್ಯಾಲೋಜನ್ಸ್ ಲೈಕ್ ನಿಮ್ಮ ಕ್ಲೋರಿನ್ ಆಗಿರ್ಬೋದು, ಬ್ರೋಮಿನ್ ಆಗಿರ್ಬೋದು, ಅಯೋಡಿನ್ ಆಗಿರ್ಬೋದು, HCl ನಾವು ನೋಡಿದ್ದೀವಿ ಇನ್ ಅವರ್ ಪ್ರೀವಿಯಸ್ ಕ್ಲಾಸ್. HCl ಅಲ್ಲಿ ವಿ ಹ್ಯಾವ್ ರಿಟನ್ ಫಾರ್ ಹೈಡ್ರೋಜನ್ ಇಟ್ ಈಸ್ +1 ಆ್ಯಂಡ್ ಕ್ಲೋರಿನ್ ಇಟ್ ಇಸ್ -1 ಅಂತ ಬರ್ತಿದ್ದೀವಿ, ರೈಟ್ ಅಲ್ವಾ? ಸೊ -1 ಯೂಶ್ವಲಿ ಉಳಿದ ಹ್ಯಾಲೋಜನ್ಸ್ಗಳಿಗೂ ಕೂಡ -1 ಆಕ್ಸಿಡೇಷನ್ ಸ್ಟೇಟ್ ಇರ್ತದೆ, ಬಟ್ ಇಲ್ಲಿ ಕೂಡ ಕೆಲವು ಎಕ್ಸೆಪ್ಷನ್ಸ್ ಬರ್ತದೆ. ಓಕೆ, ಬಟ್ ಫ್ಲೂರಿನ್ ಇಟ್ ಈಸ್ ಆಲ್ವೇಸ್ -1. Usually other halogens also show -1 oxidation state, but there are some exceptions. Okay, and about the last rule. So rule number 7, it says that algebraic sum of oxidation number of all the atoms in a neutral compound is always equal to 0. Okay, for example, if you consider, so ಒಂದು ಎಕ್ಸಾಂಪಲ್ ಅನ್ನ ತಗೊಳ್ಳೋ. ಸೊ ಲೆಟ್ ಮಿ ಟೇಕ್ HCl. ನೀವು HCl ಅನ್ನ ತಗೊಳ್ಳಿ ಎಕ್ಸಾಂಪಲ್ ಆಗಿ. ಸೊ ಐ ರೈಟ್ ಹಿಯರ್ HCl. ಓಕೆ, ಸೊ ಇದು ನಮಗೆ ಗೊತ್ತಿದೆ, ಅದಕ್ಕೆ ನಾನು ಇದನ್ನು ತಗೊಂಡಿದ್ದು. HCl ಅಲ್ಲಿ ವಿ ನೋ ದ್ಯಾಟ್ ವಿ ಹ್ಯಾವ್ +1 ಆಕ್ಸಿಡೇಷನ್ ಸ್ಟೇಟ್ ಆನ್ ಹೈಡ್ರೋಜನ್ ಆ್ಯಂಡ್ -1 ಆಕ್ಸಿಡೇಷನ್ ಸ್ಟೇಟ್ ಆನ್ ಕ್ಲೋರಿನ್ ಅಂತ ನಮಗೆ ಗೊತ್ತಿದೆ ಅಲ್ವಾ? ಸೊ ನಿನ್ನೆ ನಾನು ಡಿಸ್ಕಸ್ ಮಾಡಿದ್ದೀವಿ ಲಾಸ್ಟ್ ಕ್ಲಾಸಲ್ಲಿ. ಸೊ ಹಿಯರ್ ಇಫ್ ಯು ಟೇಕ್ ದಿ ಆಲ್ಜಿಬ್ರಿಕ್ ಸಮ್, ಸೊ ಆಲ್ಜಿಬ್ರಿಕ್ ಸಮ್ ಆಫ್ ಆಕ್ಸಿಡೇಷನ್ ನಂಬರ್ ಆಫ್ ಆಲ್ ದಿ ಆಟಮ್ಸ್. ಸೊ ಆಕ್ಸಿಡೇಷನ್ ನಂಬರ್ ಆಫ್ ಹೈಡ್ರೋಜನ್ ಈಸ್ +1, oxidation number of my chlorine it is -1. So ನೀವು sum ತಗೊಂಡ್ರೆ ಏನು ಸಿಗುತ್ತೆ? The algebraic sum is always equal to 0 ಅಲ್ವಾ? That is in the case of what? In the case of neutral compound. So neutral compound ಅಲ್ಲಿ ಮಾತ್ರ. ಓಕೆ, ಸೊ ಇನ್ನೊಂದು ಕೇಸ್ ಇದ್ದಲ್ಲಿ ಇನ್ ದ ಕೇಸ್ ಆಫ್ ಪಾಲಿಅಟಾಮಿಕ್ ಅಯಾನ್ಸ್, ಇನ್ ದ ಕೇಸ್ ಆಫ್ ಪಾಲಿಅಟಾಮಿಕ್ ಅಯಾನ್ಸ್ ಇಟ್ಸ್ ನಾಟ್ ನ್ಯೂಟ್ರಲ್, ಅದು ನ್ಯೂಟ್ರಲ್ ಅಲ್ಲ, ಅಲ್ಲಿ ಎಕ್ಸ್ಟ್ರಾ ಚಾರ್ಜ್ ಇರ್ತದೆ ನಿಮ್ಮ ಯಾವುದು ಓವರ್ ಆಲ್ ಸ್ಟ್ರಕ್ಚರ್ ಅಲ್ಲಿ. ಸೊ ದೇರ್ ಫೋರ್ ಇನ್ ದ ಕೇಸ್ ಆಫ್ polyatomic ions, in such cases the algebraic sum of the oxidation numbers of all the atoms in that ions is always equal to charge on the ion. ಓಕೆ, ಸೊ ಇದನ್ನು ನಾನು ನೆಕ್ಸ್ಟ್ ಎಕ್ಸಾಂಪಲ್ ಸಾಲ್ವ್ ಮಾಡುವಾಗ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಸೊ ದಿಸ್ ಇಸ್ ಅಬೌಟ್ ದ ರೂಲ್ಸ್ ಫಾರ್ ದ ಕ್ಯಾಲ್ಕುಲೇಷನ್ ಆಫ್ ಆಕ್ಸಿಡೇಷನ್ ನಂಬರ್ ಆಫ್ ಅ atom of an atom in a given compound. Okay, so ಇದು ವೆರಿ ಈಸಿ. ಈ ರೂಲ್ಸ್ ಅನ್ನು ನೀವು ಬರ್ಕೊಂಡು ಈ ರೂಲ್ಸ್ ಅನ್ನು ಸರಿ ಓದಿ ಆ್ಯಂಡ್ ಇಟ್ ವಿಲ್ ಬಿ ವೆರಿ ಈಸಿ. ನಿಮಗೆ ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಓಕೆ, ಸೊ ವಿದೌಟ್ ದೀಸ್ ರೂಲ್ಸ್ ವಿ ಕೆನಾಟ್ ಡೂ ಅವರ್ ಪ್ರಾಬ್ಲಮ್ಸ್, ನಮ್ಮ ಪ್ರಾಬ್ಲಮ್ಸ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಬಿ ಫೆಮಿಲಿಯರ್ ವಿತ್ ದೀಸ್ ರೂಲ್ಸ್. ಓಕೆ, ವೆರಿ ಈಸಿ ಇದೆ. ಏನು ಹೇಳ್ತಿದೆ ರೂಲ್ ನಂಬರ್ 1? ರೂಲ್ ನಂಬರ್ 1 says that in uncombined or free state of an element the oxidation number is always equal to 0 alva. So that is the first rule. Second rule about monoatomic ions. So ions with the single atom idre, in such cases the oxidation number of that atom is always equal to the charge of that ion. It may be plus or minus. Okay, and third rule ಏನು ಹೇಳ್ತದೆ? Third rule is about alkali metals and alkaline earth metals. So whenever we have a compound with alkali and alkaline earth metals, so alkali metals will always show +1 oxidation state and alkaline earth metals will show +2 oxidation state in its compounds. Okay, so that is about third rule. So next rule is about the oxidation state of oxygen. Okay, oxygen ಗೆ usually we have -2 oxidation state, but in the case of superoxide and peroxide, so peroxide ಅಲ್ಲಿ we have -1 oxidation state and in superoxide we have -1/2 oxidation state. ಮತ್ತೆ with the fluorine oxygen shows positive oxidation number. Okay, so that is about oxygen. Next we discussed about the oxidation number of hydrogen. So hydrogen usually +1 oxidation state ಇರ್ತದೆ. ಎಕ್ಸೆಪ್ಷನ್ ಏನು? ಸೊ ಎಕ್ಸೆಪ್ಟ್ ಇನ್ ಮೆಟಾಲಿಕ್ ಹೈಡ್ರೈಡ್ಸ್. ಮೆಟಾಲಿಕ್ ಹೈಡ್ರೈಡ್ಸ್ ಅಲ್ಲಿ ಹೈಡ್ರೋಜನ್ ಆಕ್ಸಿಡೇಷನ್ ಸ್ಟೇಟ್ ಈಸ್ ಆಲ್ವೇಸ್ -1. ಓಕೆ, ಆ್ಯಂಡ್ ನೆಕ್ಸ್ಟ್ ಈಸ್ ಅಬೌಟ್ ಹ್ಯಾಲೋಜನ್ಸ್. ಸೊ ನೀವು ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕು. ಯೂಶ್ವಲಿ ಹೆಚ್ಚಿನ ಹ್ಯಾಲೋಜನ್ಸ್ಗಳಲ್ಲಿ ದಿಲ್ ಶೋ -1 ಆಕ್ಸಿಡೇಷನ್ ಸ್ಟೇಟ್, ಅದು ಸರಿ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ಕೆಲವು ಎಕ್ಸೆಪ್ಷನ್ಸ್ ಇದಾವೆ ಅದರಲ್ಲಿ ಕೂಡ ವಿತ್ ಕ್ಲೋರಿನ್, ಬ್ರೋಮಿನ್ ಆ್ಯಂಡ್ ಅಯೋಡಿನ್. ಬಟ್ ನೀವು ಪ್ರೈಮ್ ಆಗಿ ನೆನ್ಪಿಟ್ಕೊಳ್ಬೇಕೇನು ಅಂತ ಹೇಳಿದ್ರೆ ಯೂಶ್ವಲಿ ಹ್ಯಾಲೋಜನ್ ಇಶ್ಯೂ -1 ಆಕ್ಸಿಡೇಷನ್ ಸ್ಟೇಟ್. ಓಕೆ, ಆ್ಯಂಡ್ ಸೊ ನೆಕ್ಸ್ಟ್ ಎಲ್ಲ ನೋಡೋದಾಗಿದ್ರೆ ದ ಲಾಸ್ಟ್ ರೂಲ್ ಸೇಸ್ ದ್ಯಾಟ್ ದ ಆಲ್ಜಿಬ್ರಿಕ್ ಸಮ್ ಆಫ್ ಆಕ್ಸಿಡೇಷನ್ ನಂಬರ್ ಆಫ್ ಆಲ್ ದಿ ಆಟಮ್ಸ್ ಇನ್ ಅ ನ್ಯೂಟ್ರಲ್ ಕಂಪೌಂಡ್ ಈಸ್ 0. Okay, and in the case of ions the algebraic sum of the oxidation numbers of all the atoms in an ion, polyatomic ion, is always equal to the charge of that ion. So ishtu rules. Okay, so ishtu rules anna ನೀವು ನೆನಪಲ್ಲಿ ಇಟ್ಕೊಂಡು ನೆಕ್ಸ್ಟ್ ವಿಲ್ ಡೂ ದಿ ಪ್ರಾಬ್ಲಮ್ಸ್ ರಿಗಾರ್ಡಿಂಗ್ ದಿಸ್. ಸೊ ಇದರ
ಇದರಲ್ಲಿ ಯಾವುದಾದ್ರೂ ಒಂದು ಕಂಪೌಂಡ್ ಕೊಟ್ಟು ಸೊ ಕ್ಯಾಲ್ಕುಲೇಟ್ ಆಕ್ಸಿಡೇಷನ್ ನಂಬರ್ ಆಫ್ ಒನ್ ಪರ್ಟಿಕ್ಯುಲರ್ ಎಲಿಮೆಂಟ್ ಆರ್ ಪರ್ಟಿಕ್ಯುಲರ್ ಆಟಮ್ ಇನ್ ಅ ಕಂಪೌಂಡ್ ಅಂತ ಕೊಡ್ತಾರೆ. ಸೊ ಆವಾಗ ಯು ಆರ್ ಏಬಲ್ ಟು ವಾಟ್ ಸಾಲ್ವ್ ದಟ್ ಪ್ರಾಬ್ಲಮ್ಸ್ ಬೈ ಟೇಕಿಂಗ್ ಆಲ್ ದೀಸ್ ರೂಲ್ಸ್. ಓಕೆ, ಈ ಎಲ್ಲ ರೂಲ್ಸನ್ನು ಕನ್ಸಿಡರ್ ಮಾಡಿಕೊಂಡು ನೆಕ್ಸ್ಟ್ ನೀವು ಅದನ್ನು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋದು. ಓಕೆ.